ಎಲ್ರಿಗೂ ಇನ್ಫಾರ್ಮೇಶನ್ಗೆ ಸ್ವಾಗತ. ನಾನು ನಂದನ್. ಇವತ್ತಿನ ಟಾಪಿಕ್ ಅನ್ನೋನ್ ಫ್ಯಾಕ್ಟ್ಸ್ ಅಬೌಟ್ ಕೆಂಗೇರಿ. ಕೆಂಗೇರಿ ಪಟ್ಟಣಕ್ಕೆ ಕೆಂಗೇರಿ ಅಂತ ಹೆಸರು ಹೇಗೆ ಬಂತು ಹಾಗೂ ಇದರ ಇತಿಹಾಸ ಏನು, ಬನ್ನಿ ತಿಳ್ಕೊಳ್ಳೋಣ. ಕೆಂಗೇರಿ ಪ್ರಾಂತ್ಯದಲ್ಲಿ ತೆಂಗಿನ ಮರಗಳು ಬಹಳ ಹೇರಳವಾಗಿ ಸಿಗ್ತಾ ಇತ್ತು. ಆದ್ರಿಂದ ತೆಂಗಿನ ಕೇರಿ ಅಂತ ಕರೀತಾ ಇದ್ರು. ತೆಂಗಿನ ಕೇರಿ ತೆಂಗೇರಿ ಆಯಿತು. ತೆಂಗೇರಿ ಕಾಲ ನಂತರ ಕೆಂಗೇರಿ ಆಯಿತು. ಸಾಕ್ಷಿ ಏನು ಅಂತ ನೀವು ಕೇಳ್ಬೋದು. ಕೆಂಗೇರಿ ಕೆರೆ, ಬುಡ್ಡೆ ಸೊಪ್ಪಿನ ಕೆರೆ ಅಂತ ನಾವೇನು ಕರಿತೀವಿ, ಕೆಲವು ವರ್ಷಗಳ ಹಿಂದೆ ಇದರಲ್ಲಿ ಹೂಳೆತ್ತು ಕೆಲಸ ಮಾಡಬೇಕಾದ್ರೆ ಒಂದು ಶಾಸನ ಸಿಗುತ್ತೆ. ಈ ಶಾಸನನ ಪುರಾತತ್ವ ಇಲಾಖೆಯವರು ಪರಿಶೀಲನೆ ಮಾಡಿ ಅದು 1300 ವರ್ಷಗಳ ಹಳೆಯ ಶಾಸನ ಅಂತ ತಿಳಿಸಿದ್ದಾರೆ. ಹಾಗೆ ಇದರಲ್ಲಿ ಕೆಂಗೇರಿಯನ್ನು ತೆಂಗೇರಿ ಅಂತ ನಮೂದಿಸಲಾಗಿದೆ. ಕೆಂಗೇರಿಯು ಹಲವು ರಾಜಮನೆತನದ ಆಳ್ವಿಕೆಗೆ ಒಳಗಾಗಿದ್ದು ಅತ್ಯಂತ ಪ್ರಮುಖ ನಗರವಾಗಿತ್ತು. ಶಾತವಾಹನರು, ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಕೆಂಪೇಗೌಡರು, ಮೈಸೂರಿನ ಅರಸರು, ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನ್ ಈ ನಗರವನ್ನು ಆಳಿದ್ದಾರೆ. ಕೆಂಗೇರಿ ನಗರದಲ್ಲಿ ಸುಮಾರು 2500 ವರ್ಷಗಳ ಮೊದಲಿನಿಂದಲೂ ಜನವಸತಿ ಇದೆ. ಇದಕ್ಕೆ ಪುರಾವೆ ಎಂಬಂತೆ ಕೆಂಗೇರಿಯ ಚಿನ್ನಕುಚ್ಚಿ ಗ್ರಾಮದಲ್ಲಿ ವೀರಗಲ್ಲು ಹಾಗೂ 31 ಗೋರಿಗಳು ಲಭಿಸಿವೆ. ಇದು ಸುಮಾರು 2500 ವರ್ಷಗಳ ಹಳೆಯದೆಂದು ಕಂಡುಬಂದಿದೆ. ಕೆಂಗೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸುಮಾರು 12 ಆಂಜನೇಯ ದೇವಸ್ಥಾನಗಳಿವೆ. ಈ ದೇವಸ್ಥಾನದ ಗರ್ಭಗುಡಿಯ ಆಂಜನೇಯನ ಕಂಬಗಳು ಮೊದಲು ಕೋಟೆಯ ಮುಂದುಗಡೆ ಇರತಕ್ಕಂಥ ಕಂಬಗಳಷ್ಟೇ ಆಗಿದ್ದವು. ಈ ಕಂಬದ ಮೇಲೆ ಹೊಂಗೆ ಎಣ್ಣೆ ಹಾಕಿ ದೀಪನ ಅಂಟಿಸ್ತಾ ಇದ್ರು. ಈ ದೀಪಗಳು ಒಂದೇ ಕಂಡಲ್ಲಿ ನಮ್ಮ ನಗರ ಸುರಕ್ಷಿತವಾಗಿದೆ ಎಂದು ಹಾಗೂ ಈ ದೀಪದ ಅಕ್ಕಪಕ್ಕದಲ್ಲಿ ಯಾವುದಾನ ಬೇರೆ ದೀಪ ಕಂಡಲ್ಲಿ ಅಥವಾ ಪಂಜು ಕಂಡಲ್ಲಿ ಆಕ್ರಮಣಕ್ಕೊಳಗಾಗಿದೆ ಎಂದು ಸೈನಿಕರು ಜಾಗೃತರಾಗುತ್ತಿದ್ದರು. ಕಾಲಕ್ರಮೇಣ ಆ ಕಂಬಗಳ ಸುತ್ತ ಗೋಡೆಗಳು ನಿರ್ಮಾಣವಾಗಿ ದೇವಸ್ಥಾನಗಳಾದವು. 1529ರಲ್ಲಿ ವಿಜಯನಗರದ ಅರಸರಾದ ಶ್ರೀ ಕೃಷ್ಣದೇವರಾಯರ ಮರಣದ ನಂತರ ಅವರ ಮಲ ಸಹೋದರ ಅಚ್ಯುತರಾಯರು 1ನೇ ಕೆಂಪೇಗೌಡರವರಿಗೆ ಈ ಕೆಂಗೇರಿ ಹೋಬಳಿಯನ್ನು ಉಡುಗೊರೆಯಾಗಿ ನೀಡುತ್ತಾರೆ. ಆಗ ಈ ನಗರದ ವಿಸ್ತೀರ್ಣವು ಯಶವಂತಪುರದಿಂದ ಬಿಡದಿರುವುದು. ಕೆಂಗೇರಿಯು ಸಮೃದ್ಧವಾದ ನಗರವಾಗಿತ್ತು. ಅಲ್ಲಿನ ರೈತರು ವರ್ಷಕ್ಕೆ 2 ಬೆಳೆ ಬೆಳೀತಾ ಇದ್ರು ಹಾಗೂ ವೃಷಭಾವತಿ ನದಿಯು ಸ್ವಚ್ಛವಾಗಿತ್ತು ಹಾಗೂ ಕುಡಿಯಲು ಬಳಸುತ್ತಿದ್ದರು. ವೃಷಭಾವತಿ ನದಿಯ ದಡದಲ್ಲಿ ಅಲ್ಲಿನ ರೈತರು ಸೇಬುಗಳನ್ನು ಬೆಳೆಯುತ್ತಿದ್ದರು. ಆ ಸೇಬು ಬೆಂಗಳೂರಿನ ಸೇಬು ಎಂದು ಪ್ರಸಿದ್ಧವಾಗಿತ್ತು. ಆ ಸಮಯದಲ್ಲಿ ಕೆಂಗೇರಿ ರೈತರು ಬೆಳೆಯುತ್ತಿದ್ದ ಬೆಳೆಗಳಿಗೆ ಮೈಸೂರು ದಸರಾದ ಪ್ರದರ್ಶನದಲ್ಲಿ ಪ್ರತಿ ವರ್ಷ ಮೊದಲ ಬಹುಮಾನ ಸಿಗುತ್ತಿತ್ತು. ನಂತರ 1929 ಹಾಗೂ 1934ರಲ್ಲಿ ಗಾಂಧೀಜಿಯವರು 2 ಬಾರಿ ಕೆಂಗೇರಿಗೆ ಭೇಟಿ ನೀಡಿದ್ದರು. ಅಂದು ಅವರು ತಂಗಿದ್ದ ಜಾಗವೇ ಇಂದಿನ ವಿದ್ಯಾಪೀಠ. 8 ಜನವರಿ 1934ರಲ್ಲಿ ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಕೆಂಗೇರಿಯಲ್ಲಿ ಸ್ಥಾಪಿತವಾಗಿದ್ದ ಸಿಹಿ ನೀರಿನ ಬಾವಿಯೊಂದನ್ನು ಉದ್ಘಾಟಿಸಿದರು. ಆ ನೀರನ್ನು ಬೆಳ್ಳಿಯ ಚೊಂಬಿನಲ್ಲಿ ಎಲ್ಲ ವರ್ಗದವರಿಗೂ ಹಂಚಿ ಸಮಾನತೆಯನ್ನು ಸಾರಿದರು. ಕೆಂಗೇರಿಯಲ್ಲಿ ಭಾಷಾ ಅನುವಾದಕರಿಗೆ ಪ್ರತ್ಯೇಕವಾದ ಕೇರಿ ಇತ್ತು. ಅದನ್ನು ದ್ವಿಭಾಷಿ ಪಾಳ್ಯ ಎಂದು ಕರೆಯುತ್ತಿದ್ದರು. ಕಾಲಾನಂತರ ಅದು ದುಬಾಸಿ ಪಾಳ್ಯವಾಗಿದೆ. ಕೆಂಗೇರಿಯಲ್ಲಿ 1730ರಲ್ಲಿ ರತ್ನಗಂಬಳಿಯ ಕಾರ್ಖಾನೆಯೊಂದನ್ನು ಸ್ಥಾಪಿಸಲಾಗಿತ್ತು. ಇದು 1970ರವರೆಗೂ ಚಾಲನೆಯಲ್ಲಿತ್ತು. ಬೇಡಿಕೆ ಕಡಿಮೆಯಾದ ಕಾರಣ ಇದನ್ನು ಸ್ಥಗಿತಗೊಳಿಸಲಾಯಿತು. ಇದು ಕೆಂಗೇರಿಯ ಪ್ರಮುಖ ಮಾಹಿತಿಗಳು. ಮತ್ತಷ್ಟು ಮಾಹಿತಿಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.